ಸಕಾರಾತ್ಮಕ ಯೋಚನೆ ಅಂದರೆ ಎಲ್ಲವೂ ಚೆನ್ನಾಗಿದೆ ಅನ್ನೋ ನಟನೆಯಲ್ಲ, ಸತ್ಯವನ್ನು ಒಪ್ಪಿಕೊಂಡು ಆದರೂ ಮುಂದುವರಿಯುವ ಧೈರ್ಯ. ಯೋಚನೆ ನಿಮ್ಮ ದಿನವನ್ನು ರೂಪಿಸುತ್ತದೆ. ಬೆಳಿಗ್ಗೆ ಯಾವ ಯೋಚನೆ ಇರುತ್ತದೋ ದಿನವೂ ಹಾಗೆ ಸಾಗುತ್ತದೆ. ಯೋಚನೆ ಬದಲಿಸಿದರೆ ದಿನ ಬದಲಾಗುತ್ತದೆ. ಸಮಸ್ಯೆಗಿಂತ ಪರಿಹಾರಕ್ಕೆ ಗಮನ ಕೊಡಿ. ಸಮಸ್ಯೆ ಮೇಲೆ ಹೆಚ್ಚು ಯೋಚಿಸಿದರೆ ಮನಸ್ಸು ಭಾರ, ಪರಿಹಾರ ಹುಡುಕಿದರೆ ಮನಸ್ಸು ಹಗುರ. ನಿನ್ನನ್ನು ನೀನೇ ಹತೋಟಿ ಮಾಡಿಕೊಳ್ಳಬೇಡಿ. ನಾನು ಸಾಕಾಗಿಲ್ಲ ಅನ್ನೋ ಮಾತು ನಿನ್ನ ದೊಡ್ಡ ಶತ್ರು. ನಿನ್ನ ಪ್ರಯತ್ನವು ಮೌಲ್ಯಯುತ. ಎಲ್ಲವೂ ನಿನ್ನ ಕೈಯಲ್ಲಿಲ್ಲ ಅನ್ನೋದನ್ನು ಒಪ್ಪಿ. ಕೆಲವು ವಿಷಯಗಳನ್ನು ಬಿಟ್ಟುಕೊಡಲೇಬೇಕು. ಬಿಟ್ಟುಕೊಡುವುದು ಸೋಲು ಅಲ್ಲ, ಶಾಂತಿ. ಕೃತಜ್ಞತೆ ಮನಸ್ಸನ್ನು ಬದಲಿಸುತ್ತದೆ. ಇಲ್ಲದದ್ದನ್ನು ನೋಡೋ ಬದಲು ಇರುವುದನ್ನು ನೆನಪಿಸಿಕೊಳ್ಳಿ. ಕೃತಜ್ಞತೆ ನಕಾರಾತ್ಮಕತೆಯನ್ನು ಕರಗಿಸುತ್ತದೆ. ನಕಾರಾತ್ಮಕ ಮಾತುಗಳಿಗೆ ಮಿತಿ. ನಿರಂತರ ದೂರು, ನಿಂದನೆ ಕೇಳಿದರೆ ಮನಸ್ಸು ಕಲುಷಿತ. ದೂರವಿರಿ. ತಪ್ಪುಗಳು ನಿಮ್ಮ ಪಾಠಗಳು. ತಪ್ಪು ಅಂದರೆ ಅಂತ್ಯ ಅಲ್ಲ, ಅದು ಮಾರ್ಗದರ್ಶಿ. ಪಾಠ ಕಲಿತವನು ಮುಂದುವರಿಯುತ್ತಾನೆ. ಸಣ್ಣ ಸಂತೋಷಗಳಿಗೂ ಮೌಲ್ಯ. ಪ್ರತಿದಿನವೂ ಏನಾದರೂ ಒಳ್ಳೆಯದು ಇರುತ್ತದೆ. ಗಮನಿಸಿದವನು ಸಂತೋಷ ಪಡೆಯುತ್ತಾನೆ. ನಿಮ್ಮ ಜೊತೆ ನೀವು ಮೃದುವಾಗಿರಿ. ನೀವು ನಿಮ್ಮ ಶತ್ರು ಅಲ್ಲ, ಸ್ನೇಹಿತ. ಮೃದುವಾಗಿರಿ. ಸಕಾರಾತ್ಮಕತೆ ಅಭ್ಯಾಸ ಒಂದು ದಿನದಲ್ಲಿ ಆಗೋದಿಲ್ಲ. ಪ್ರತಿದಿನದ ಆಯ್ಕೆ. ನಿಧಾನವಾಗಿ ಆದರೆ ಖಚಿತವಾಗಿ. ಜೀವನ ಬದಲಾಗಲು ಪರಿಸ್ಥಿತಿ ಬದಲಾಗಬೇಕೆಂದಿಲ್ಲ. ನೀನು ಯೋಚಿಸುವ ರೀತಿ ಬದಲಾಗಿದರೆ ಸಾಕು.